ಸವಾಲು ಯಾಕೆ ಆಗಿತ್ತು ಅಂದ್ರೆ ಇಂದಿನ ಒಂದು 2-3 ವರ್ಷ 4 ವರ್ಷದಿಂದ ನೋಡಿದಾಗ ಪ್ರತಿ ವರ್ಷ ಹಾಸನಾಂಬ ದೇವಿ ದರ್ಶನ ಅಂದ್ರೆ ಒಂದು ರೀತಿ ಗೊಂದಲದ ಗೂಡಾಗಿ ಯಾರೇ ದರ್ಶನ ಪಡ್ಕೊಳ್ಬೇಕಾದ್ರೆ ಅರಸಾಹಸ ಪಡುವಂತ ಮಟ್ಟಕ್ಕೆ ಬಂದಿತ್ತು. ಎಷ್ಟೋ ಜನ 15-20 ಗಂಟೆ ಲೈನ್ಗಳಲ್ಲಿ ನಿಂತು ನೂಕು ನುಗ್ಗಲಿನಲ್ಲಿ ನುಗ್ಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ತಳ್ಳಾಟದಲ್ಲಿ ದರ್ಶನ ಮಾಡಿ ಕೊನೆಗೆ ಬೇಕಿತ್ತಾ ಇದು ಅಂತ ಬೇಸರ ಮಾಡಿಕೊಂಡು ಮನೆಗೆ ವಾಪಸ್ ಹೋಗುವಂತಹದ್ದು ನಡೆದು ಬಂದಿದೆ ಸುಮಾರು ವರ್ಷಗಳಿಂದ. ಹಾಸನಾಂಬ ಅಂದ್ರೇನೆ ಒಂದು ರೀತಿ ಏನೋ ವರ್ಷಕ್ಕೊಂದ್ಸತಿ ದರ್ಶನ ಅನ್ನೋ ಸಂತೋಷ ಒಂದ್ ಕಡೆ ಆದ್ರೆ ಆ ದರ್ಶನಕ್ಕೆ ಪಡಬೇಕಾಗಿದ್ದಂತ ಪಡಿಪಾಟಿಲು ಅಲ್ಲಿನ ಜಿಲ್ಲಾಡಳಿತಕ್ಕೂ ಒಂದು ನುಂಗಲಾರದ ತುತ್ತಾಗಿತ್ತು. ದರ್ಶನ ಮಾಡಬೇಕು ಅನ್ನೋ ಜನಗಳಿಗೂ ಕೂಡ ದರ್ಶನ ಮಾಡದೆ ಇರಕ್ಕಾಗಲ್ಲ. ಆದ್ರೆ ದರ್ಶನ ಮಾಡಬೇಕು ಅಂತಂದ್ರೆ ದೊಡ್ಡ ಸಂಘರ್ಷ. ಈ ಒಂದು ಪರಿಸ್ಥಿತಿ 4-5 ವರ್ಷಗಳಿಂದ ನಿರ್ಮಾಣ ಆಗಿ ಈ ಹಿನ್ನೆಲೆ ಒಂದು ಸವಾಲಾಗಿತ್ತು. ಎರಡನೇ ಸವಾಲು ಇದನ್ನ ಬದಲಾವಣೆ ಮಾಡಿ ಸುಧಾರಣೆ ಮಾಡಬೇಕು ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಹೇಳಿದ್ರು ಹೆಂಗ್ರಿ ಬದಲಾವಣೆ ಮಾಡಕ್ಕಾಗತ್ತೆ, ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಅನುಮಾನ ಪಟ್ಟವರೇ ಹೆಚ್ಚು. ಇದೆಲ್ಲ ಸುಮ್ಮನೆ ಹೇಳ್ತಾರೆ, ನೋಡ್ತೀವಿ ನಾವು ಇವ್ರು ಹೆಂಗ್ ಮಾಡ್ತಾರೆ, ಸಾಧ್ಯನೇ ಇಲ್ಲ ಇದೆಲ್ಲ, ಇವತ್ತಿನ ಕಾಲದಲ್ಲಿ ಇದೆಲ್ಲ ಬದಲಾವಣೆ ಸುಧಾರಣೆ ಮಾಡಕ್ ಆಗದೇ ಇಲ್ಲ, ನಮ್ದು ಏನಿದ್ರು ಗಾಡಿ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಹೋಗೋ ಕಾಲ ಇದು ಅನ್ನುವಂತ ಮಾತನ್ನ ಆಡ್ದಂತವ್ರು ಸುಮಾರಿದ್ದಾರೆ. ಅಲ್ಲಿ ಸುಮಾರು ನಮ್ಮ ಅಧಿಕಾರಿಗಳು ನಮ್ಗೆ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಮಾಡೋಣ ಸರ್ ಅಂತ ಹೇಳಿದ್ರು. ಆದ್ರೆ ಮೇಲ್ನೋಟಕ್ಕೆ ಹೇಳಿದ್ರು, ಕೆಳಗಡೆ ಅವ್ರಿಗೂ ಡೌಟ್ ಇತ್ತು ನಿಜವಾಗಿ ಇದು ತಡ್ಕೊಳಕ್ ಆಗತ್ತಾ ಅಂತ. ಆದ್ರೆ ಸಂತೋಷ ಏನು ಅಂದ್ರೆ ಎಲ್ಲರೂ ಕೋಆಪರೇಟ್ ಮಾಡಿದ್ರು, VIP ಗಳು ಕೋಆಪರೇಟ್ ಮಾಡಿದ್ರು, ಜನರಲ್ ಪಬ್ಲಿಕ್ ಎಲ್ಲರೂ ನಗನಗತಾ ಬಂದು ಹೋಗಿದ್ರು. ಆಮೇಲೆ ಆಫೀಸರ್ಸು ಹಗಲು ರಾತ್ರಿ ಶ್ರಮ ವಹಿಸಿ ಕೆಲಸ ಮಾಡಿದ್ರು, ಒಳ್ಳೆ ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡಿದ್ರು. ಇದು ಏನ್ ತೋರಿಸುತ್ತೆ ಅಂದ್ರೆ ಮೇಲೆ ಇರೋರು ನಾವು ಸರಿಯಾಗಿದ್ರೆ ವ್ಯವಸ್ಥೆನೂ ಕೂಡ 50% ಸುಧಾರಣೆ ಆಗುತ್ತೆ. 100% ಸುಧಾರಣೆ ಆಗಲ್ಲ, ಸಾಧ್ಯ ಇಲ್ಲ. ಆದ್ರೆ ಮೇಲೆ ಇರೋರು ನಾವು ಸರಿಯಾದ ವಾತಾವರಣ, ಸರಿಯಾದ ಗೈಡ್ಲೈನ್ಸ್, ಸರಿಯಾದ ಡೈರೆಕ್ಷನ್ ಕೊಟ್ರೆ ವ್ಯವಸ್ಥೆಯಲ್ಲಿ ತಾನಾಗಿ 50% ಸುಧಾರಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ಹೋದ ವರ್ಷಕ್ಕಿಂತ 50% ಹೆಚ್ಚು ಜನ ಬಂದು ಹೋದ ವರ್ಷ 15-20 ಗಂಟೆ ಆಗ್ತಾ ಇದ್ದಿದ್ದು ಈ ಬಾರಿ 3 ಗಂಟೆಯಲ್ಲಿ ಆಯ್ತು ಅಂತ ಹೇಳಿದ್ರೆ ದರ್ಶನ 50% ಎಕ್ಸೆಸ್, ಆದ್ರೆ 70% ಟೈಮ್ ಸೇವ್. ಸೊ ಅಷ್ಟು ಮಟ್ಟಿಗೆ ಸುಧಾರಣೆ ಮಾಡಬಹುದು ಅನ್ನೋದು ಸಾಧ್ಯ ಅನ್ನೋದು ತೋರಿಸಿದೆ. ಆಫೀಸರ್ಸು ಚೆನ್ನಾಗಿ ಕೆಲಸ ಮಾಡಿದ್ರು. ಅವರ ನಾವೇನ್ ಡೈರೆಕ್ಷನ್ ಕೊಟ್ವಿ ಅದರ ಪ್ರಕಾರ ನಮ್ದು ಮೇಲೆ ಇರೋರ್ದು ನಮ್ದು ಇಷ್ಟೇ, ಒಂದು ಅವ್ರಿಗೆ ಸಾರ್ವಜನಿಕರ ಹಿತದಲ್ಲಿ ಈ ರೀತಿಯಾಗಿ ಮಾಡಿ ಅಂತ ನಾವು ಡೈರೆಕ್ಷನ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಕೊಟ್ರೆ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರಿಗೆ ಡೈರೆಕ್ಷನ್ ಕೊಡಬೇಕು, ಏನ್ ಮಾಡಬೇಕು ಅಂತ. ಎರಡನೇದು ಅವ್ರಿಗೆ ಸಪೋರ್ಟ್ ಕೊಟ್ರೆ ಉಳಿದಿದ್ದು ಅವರೇ ಮಾಡ್ತಾರೆ. ನಮ್ ಕೆಲಸ ಅಷ್ಟೇ ಇದ್ದಿದ್ದು, ನೋಡ್ರಿ ಈ ಸತಿ ಪಬ್ಲಿಕ್ಗೆ ಪ್ರಯಾರಿಟಿ ಕೊಡಬೇಕು, ಒನ್ ಡೈರೆಕ್ಷನ್. ಎರಡನೇದು ನಿಮ್ಗೆ ಏನ್ ಸಪೋರ್ಟ್ ನಾನಿದ್ದೀನಿ, ಇಟ್ ಇಸ್ ಮೈ ಡಿಸಿಷನ್, ಏನಾದ್ರೂ ತೊಂದರೆ ಆದ್ರೆ ನಾನ್ ಜವಾಬ್ದಾರಿ ಅಂತ ಹೇಳಿದ್ಮೇಲೆ ಅವ್ರ ಕೆಲಸವನ್ನು ಅವರು ಬೈ ಅಂಡ್ ಲಾರ್ಜ್ ನಿಷ್ಪಕ್ಷಪಾತವಾಗಿ ಮಾಡಿದ್ರು. ಸೊ ಹಾಗಾಗಿ ಮಾಡಬಹುದು, ಮಾಡ್ಲಿಕ್ಕೆ ಮಾರ್ಗ ಸಂಕಲ್ಪ ಇದ್ರೆ ಮಾರ್ಗ ಇರುತ್ತೆ. ಏನೋ ಒಂದು ಸಾಮಾನ್ಯ ಜನಗಳಿಗೆ ಈಗ ಅವರು ಏನ್ ಬಹಳ ಕೇಳೋದು ಇಲ್ಲ ಜನ, ಇದು ಅಲ್ಪಕ್ಕೆ ತೃಪ್ತಿ ಪಡುವಂತ ಜನನೂ ಕೂಡ ಇದ್ದಾರೆ. ನಾವು ಅವರು ಸಂತೋಷಕ್ಕೆ ಬೆಲೆ ಇವತ್ತು ಜನ ಏನು ಖುಷಿಯಾಗಿ ಹೋಗಿದ್ದಾರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. 26 ಲಕ್ಷದಲ್ಲಿ ಬಹುಶಃ 25 ಲಕ್ಷ ಜನ ಖುಷಿಯಾಗಿ ಹೋಗಿದ್ದಾರೆ. 1 ಲಕ್ಷ ಜನ ಏನೋ ಅವ್ರಿಗೆ ನ್ಯೂನತೆ ಆಗಿರ್ಬೋದು. ಆ ಸಂತೋಷ ನೀವು ದುಡ್ಡು ಕೊಟ್ಟರು ಕೂಡ ಸಿಗೋದಿಲ್ಲ. ಅವ್ರ ಸಂತೋಷಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮೇಲೆ ಡಿಪೆಂಡ್ ಆಗತ್ತೆ, ಮಾಡಬಹುದು. ಅದೆಲ್ಲ ನಾವು ಹೇಗ್ ನಡ್ಕೊಳ್ತೇವೆ ಅದ್ರ ಮೇಲೆ ಜನನು ಕೂಡ ನಮ್ಗೆ ಆಫೀಸರ್ಸು ಕೋಆಪರೇಷನ್ ಕೊಡ್ತಾರೆ. ಅನ್ನೋದಕ್ಕೆ ಒಂದು ಉದಾಹರಣೆ ಅಷ್ಟೇ. ಆಮೇಲೆ ಅಲ್ಲಿ MLAಗಳು ಅಷ್ಟೇ, ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲ MLA MP MLCಗಳು ಸಪೋರ್ಟ್ ಮಾಡಿದ್ರು. ಅವರು ಮಾಡಿ ನೋಡೋಣ, ನಮಗೂ ಹಿಂದಿನ ವರ್ಷಗಳದೆಲ್ಲ ನೋಡಿ ಸಾಕಾಗಿದೆ,
ಈ ಸತಿ ಒಂದು ಬದಲಾವಣೆ ಪ್ರಯೋಗ ಮಾಡೋಣ ಅಂತ ಅವರು ಸಪೋರ್ಟ್ ಮಾಡಿದ್ರು. ಹೋದ್ ವರ್ಷ ಎಲ್ಲ ಹೋಗಿ ಬಂದವರು ಹೇಳ್ತಾರೆ, ನಾನು ಹೋಗಿರ್ಲಿಲ್ಲ, ದಾರಿಯಲ್ಲಿ ಹೋಗ್ತಾ ಇದ್ರೆ ಜನ ಇಡೀ ಶಾಪ ಹಾಕೋರು, ಅದು ಕೆಟ್ಟ ಮಾತಲ್ಲಿ ಬೈತಾ ಇದ್ರು, ವಲ್ಗರ್, ನಿಮ್ ಮನೆ ಹಾಳಾಗ ಅಂತೆಲ್ಲ ಬೈತಿದ್ರು ಅಂತ ಹೋಗಿ ಬಂದವರು ಹೇಳ್ತಾರೆ. ಆದ್ರೆ ಈ ಬಾರಿ ಯಾರಿಗೂ ತೊಂದರೆ ಇಲ್ಲದೆ 90% ಸುಗಮವಾಗಿ ಆಗಿದೆ. ಸೊ ನಮ್ಮ ಕರ್ತವ್ಯ ನಾವು ನಿರ್ವಹಿಸಿದೀವಿ ಅಷ್ಟೇ, ನಾವೇನು ಬೇರೆ ಇನ್ನೇನು ಯಾರಿಗೂ ಉಪಕಾರ ಮಾಡಿಲ್ಲ. ಇದು ಸರ್ಕಾರ ಈ ರೀತಿ ಒಂದು ಸಾರ್ವಜನಿಕ ಕಾರ್ಯಕ್ರಮ ಇರೋವಾಗ ಜವಾಬ್ದಾರಿ ಸರ್ಕಾರದಲ್ಲಿ ಇರುವಂತವ್ರದ್ದು ನಮ್ದು ಕರ್ತವ್ಯ. ನಾವೇನು ಮಾಡಿಲ್ಲ, ನಮ್ಮ ಕೆಲಸ ನಾವು ಮಾಡಿದ್ದೇವೆ. ಯಾಕಂದ್ರೆ ಹೆಚ್ಚು ಜನ ಬರುವಾಗ ನಾವು ನಿಂತು ಮಾಡ್ಬೇಕಾಗತ್ತೆ, ಯಾಕಂದ್ರೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು. ಇತ್ತೀಚೆಗೆ ನೀವು ನೋಡಿದೀರಾ, ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಏನಾಯ್ತು ನೋಡಿದೀರಾ, ತಮಿಳುನಾಡಲ್ಲಿ ಏನಾಯ್ತು ನೋಡಿದೀರಾ. ಇವೆಲ್ಲ ಘಟನೆಗಳ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಏನೂ ಆಗದಾಗೆ ಸುಗಮವಾಗಿ ಆಗ್ಬೇಕು ಅನ್ನೋದು ನಮ್ಮ ಸಂಕಲ್ಪ ಇತ್ತು. ಅದಕ್ಕಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ, ಹೆಚ್ಚಿನ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ವಿ. ಯಾಕಂದ್ರೆ ಒಂದು ಒಳ್ಳೆ ಜಾಗದಲ್ಲಿ ಏನು ಅಹಿತಕರ ಆಗ್ಬಾರ್ದು, ಒಳ್ಳೆ ಜಾಗದಲ್ಲಿ. ಸೊ ಹಾಗಾಗಿ ಚೆನ್ನಾಗಾಯ್ತು ಅನ್ನೋದು ನಮ್ಮ ಸರ್ಕಾರಕ್ಕೂ ಒಳ್ಳೆ ಹೆಸರು ಬಂದಿದೆ, ಜನ ಖುಷಿಯಾಗಿದ್ದಾರೆ.